ಹಾಯ್ ಎವ್ರಿಬಡಿ, ದಿಸ್ ಇಸ್ ಮೀ ಶರಣಶ್ರೀ. ನಾನು ಹುಟ್ಟಿದ್ದು, ಬೆಳೆದಿದ್ದು ಎಲ್ಲ ಕರ್ನಾಟಕದಲ್ಲೇ. ಕರ್ನಾಟಕದ ದಾವಣಗೆರೆಯಲ್ಲಿ ಬೆಳ್ದೆ. ಸೊ, ನಾನು ಹುಟ್ಟಿದ ಸ್ಕೂಲ್ ಮಾಡಿದ್ದು ಜಗಳೂರಲ್ಲಿ ಬಾಲಭಾರತಿ ಅಂತ. ಫಸ್ಟ್ ಸ್ಟ್ಯಾಂಡರ್ಡ್ ಟು ಸೆವೆಂತ್ ಸ್ಟ್ಯಾಂಡರ್ಡ್ ಜಗಳೂರಲ್ಲಿ ಮಾಡಿದೆ. ದೆನ್ ಏಯ್ತ್ ಸ್ಟ್ಯಾಂಡರ್ಡೂನು ಜಗಳೂರಲ್ಲೇ ಮಾಡಿದ್ದು. ಸೊ, ದೆನ್ ಫ್ಯಾಮಿಲಿ ಎಲ್ಲ ದಾವಣಗೆರೆಗೆ ಶಿಫ್ಟ್ ಆಗ್ತೀವಿ. ಸೊ, ನೈನ್ತ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ದಾವಣಗೆರೆಯ ಸೇಂಟ್ ಮೇರೀಸ್, ವಿನೋಬ್ ನಗರದಲ್ಲಿರುವಂಥ ಸೇಂಟ್ ಮೇರೀಸಲ್ಲಿ ನಾನು ಡೆವಲಪ್ ಮಾಡ್ತೀನಿ. ದೆನ್ ಲೇಟರ್ ಎಲ್ಲ ಹೇಳ್ತಾರೆ ಅಲ್ವಾ, ಎಲ್ಲ ಸೈನ್ಸ್ ತಗೋಬೇಕು, ಸೈನ್ಸ್ ತಗೊಂಡ್ರೆ ವ್ಯಾಲ್ಯೂ, ಸೈನ್ಸ್ ತಗೊಂಡ್ರೆ ತುಂಬ ಡಾಕ್ಟರ್, ಇಂಜಿನಿಯರ್ ಏನೋ ಮಾಡ್ಬೋದು ಅಂತಂತ ಹೇಳಿ. ಸೊ, ಎಲ್ಲಾರ್ಗು ಸೈನ್ಸ್ ಅಂತಂತಿರೋದಕ್ಕೆ ನಾನು ಸೈನ್ಸ್ ಅಂತ ಹೇಳಿ ಕೂರಿ ಮಂದಿ ಹೋಗುತ್ತಲ್ಲ ಆ ಥರ ಓದೆ. ಸೊ, ಸೈನ್ಸ್ ತಗೊಂಡೆ. ಸೈನ್ಸಲ್ಲಿ PCMB ಕಾಂಬಿನೇಷನ್ ತಗೊಂಡೆ. PCMB ಸೊ KVK, ಸೊ ನಮ್ಮ ಅಪ್ಪಾಜಿ, ದಾವಣಗೆರೆ ಅಪ್ಪಾಜಿ ಅವ್ರ ಕಾಲೇಜ್ AVK ಗರ್ಲ್ಸ್ ವುಮೆನ್ ಕಾಲೇಜಲ್ಲಿ ಇರುತ್ತೆ. ಸೊ, ಪರ್ಟಿಕ್ಯುಲರ್ ವುಮೆನ್ ಕಾಲೇಜಲ್ಲಿ. ಸೊ, ಅದಾದ್ಮೇಲೆ ನಂದು ಓಕೆ, ನನ್ ಆಮೇಲೆ ಡಿಗ್ರಿ ಎಲ್ಲ ಅದನ್ನೂ ಇಂಜಿನಿಯರಿಂಗ್ ಮಾಡಬೇಕು ಅಂತ ಹೇಳಿ ಅದನ್ನು ನಮ್ಮ ದಾವಣಗೆರೆ ಅಪ್ಪಾಜಿ ಅವರ ಕಾಲೇಜ್ BIET ಇನ್ಫಾರ್ಮೇಷನ್ ಸೈನ್ಸ್ ತಗೊಂಡೆ. ಇನ್ಫಾರ್ಮೇಷನ್ ಸೈನ್ಸ್ ಮಾಡಿ ಕಂಪ್ಲೀಟ್ ಮಾಡಿಕೊಂಡು ಮುಗ್ದೆ. ದೆನ್ ಲೇಟರ್ ಕೋವಿಡ್ ಬಂತು. ಸೊ ನಮ್ಮದೇ ಕೋವಿಡ್ ಫಸ್ಟ್ ಬ್ಯಾಚ್ ಆಗಿತ್ತು, ಔಟ್ಪುಟ್ ಆಗಿತ್ತು. ಕೋವಿಡ್ ಬ್ಯಾಚ್ ಅಂತೂ ಯಪ್ಪ ಹೇಳಲೇಬೇಡಿ, ಏನು ಬೇಡ. ಎಲ್ಲ ಆನ್ಲೈನ್ ಕ್ಲಾಸಸ್ ಅಂತದ್ದು ಒಂದು ಕ್ಲಾಸಸ್ ಸಮೇತ ನಾನು ಅಟೆಂಡ್ ಮಾಡಿಲ್ಲ. ಎಂಥದ್ದು ಮಾಡಲಿಲ್ಲ. ಸೊ ಡೈರೆಕ್ಟ್ ಹೋಗಿ ಎಲ್ಲ ಆನ್ಲೈನ್ ಇಂಟರ್ನಲ್ಸ್, ಆನ್ಲೈನ್ ಅಸೈನ್ಮೆಂಟ್, ಆನ್ಲೈನ್ ಪ್ರಾಜೆಕ್ಟ್ ಸಬ್ಮಿಷನ್ ಎಲ್ಲ ಆನ್ಲೈನ್. ಹುಚ್ಚಿಡ್ದೋಗ್ಬಿಟ್ಟಿತ್ತು ನನಗಂತೂ. ಏನಪ್ಪ ಇದು, ಏನು ನಡೀತಾ ಇದೆ, ಏನು ಮಾಡ್ತೀವಿ, ಹೇಗಿರುತ್ತೆ, ಕ್ಯಾಂಪಸ್ ಇಲ್ಲ, ಏನಿಲ್ಲ. ಇಟ್ಸ್ ರಿಯಲಿ ವೆರಿ 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 ಹಾರ್ಡ್ ಟು ಹರ್ಸ್. ಯಾವ ಥರ ನಾವು ನಮ್ಮ ಕರಿಯರ್ನ ಇಂಪ್ರೂವ್ ಮಾಡ್ಕೋಬೇಕು, ಫುಲ್ಲಿ ಬ್ಲ್ಯಾಂಕ್. ಸೊ ಅಂತ ಏನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕಾಗಲ್ಲ, ಹೋಗ್ಲಿ ಬಿಡು, ಹೆಂಗಾಗುತ್ತೋ ಹೋಗ್ಲಿ ಅಂತಂತ ಹೇಳಿ ಹೋದ್ವಿ. ಎಕ್ಸಾಮ್ಸು ಮುಗಿಸ್ವಿ. ಎಕ್ಸಾಮ್ಸ್ ಆದಮೇಲೆ ಇದ್ದಿದ್ದು ರಿಯಲ್ ಚಾಲೆಂಜ್. ಹೇಗೆ ನಾನು ನನ್ನ ಕರಿಯರ್ನ ಯಾವ ಥರ ತಗೊಂಡೋಗ್ಲಿ ಅಂತ ಹೇಳಿ ತುಂಬಾನೇ ಸಫರ್ ಆಯಿತು. ಯಾವ ಥರ ತಗೊಂಡು ತುಂಬ ಕನ್ಫ್ಯೂಷನ್ ಇತ್ತು. ನಾನು ಇಂಜಿನಿಯರಿಂಗ್ ಹೋಗಿ ಇಂಜಿನಿಯರಿಂಗೇ ಕಂಟಿನ್ಯೂ ಮಾಡಲಾ, ಅಥವಾ ನನ್ನ ಪ್ಯಾಷನ್ ಏನಾದರೂ ಬೇರೆ ಕಂಟಿನ್ಯೂ ಮಾಡಲಾ ಅಂತಂತ ಹೇಳಿ. ನನಗೆ ಪ್ಯಾಷನ್ ಆಗಿ ಇದ್ದಿದ್ದು ಮಾಡಲಿಂಗ್ ಮಾಡಬೇಕು ಅಂತ ಇತ್ತು. ಸೊ ನಮ್ಮ ಅಪ್ಪ ಟೀಚರ್ ಆಗಿರೋದ್ರಿಂದ ಸೊ ಮಾಡಲಿಂಗ್ ಎಲ್ಲ ವರ್ಕೌಟ್ ಆಗಲ್ಲ. ಸೊ ಬೇಡ, ಅದರಲ್ಲೂ ಮಿಡಲ್ ಕ್ಲಾಸ್ ಜೀವನ ಗೊತ್ತಲ್ಲ, ಹೋಗ್ಬಾರ್ದು. ಸೊ ಮುಂದೆ ಎಲ್ಲ ಕಷ್ಟ ಆಗುತ್ತೆ. ಮದುವೆ ಮಾಡಿ ಹುಡುಗ ಏನಾದ್ರು ನೋಡ್ಕೊಬಿಟ್ರೆ ಅಂದರೆ ಇವ್ರಿಗೆ ಯಾರು ಮದುವೆ ಆಗ್ತಾರೆ, ಹಾಗೆ ಹೀಗೆ ಅಕ್ಕಪಕ್ಕ ಜನ ಎಲ್ಲ ಹೇಳ್ತಾರೆ, ಏನಂತಾರೆ ಅಂತ ಈ ಥರ ಥಾಟ್ಸ್. ಸೊ ಹಾಗಾಗಿ ಮಾಡಲಿಂಗ್ ಮಾಡೋಕ್ಕಾಗಲಿಲ್ಲ. ಅದು ಒಂದು ಪುಟಾಣಿ ಆಸೆ ಹಾಗೆ ಇತ್ತು, ಹಾಗೇ ಇದೆ ಆ ಆಸೆ. ದೆನ್ ಲೇಟರ್ ಹಾಗೆ ಟಿಕ್ಟಾಕ್ ಹಾಗೆಲ್ಲ ಮಾಡ್ತಾ ಇದ್ದೆ. ಟಿಕ್ಟಾಕ್ ಎಲ್ಲ ಅದೂ ಬ್ಯಾನ್ ಆಗೋಯ್ತು. ಸೊ ಹಾಗೆ ನಾನು ಏನಾದರೂ ಮಾಡಿ ಸೊ ಮಾಡಲೇಬೇಕು, ಏನಾದರೂ ಇಂಡಿಪೆಂಡೆಂಟ್ ಆಗಲೇಬೇಕು ಅಂತ ಬ್ಯಾಂಗ್ಳೂರ್ ಶಿಫ್ಟ್ ಆದೆ. ಬ್ಯಾಂಗ್ಳೂರಿಂದ ಬಂದು ಬ್ಯಾಂಗ್ಳೂರಲ್ಲಿ PGಯಲ್ಲಿ ಹುಡ್ಕೊಂಡು, PGಯಲ್ಲಿ ಕೋರ್ಸಸ್ ಅಂತೆ, ಅದಂತೆ ಇದಂತೆ. ಯಾವ ಕೋರ್ಸ್, ಕ್ಯೂ ಸ್ಪೈಡರ್ಸಾ, ಜೆ ಸ್ಪೈಡರ್ಸ್ಗೆ ಹೋಗ್ಬೇಕಾ, ಟೆಸ್ಟಿಂಗ್ ಕಲೀಲಾ ಅಥವಾ ಇದು ಕಲೀಲಾ, ಅಥವಾ ಹೇಳುವಾಗೆ ಕ್ಲೀನಾಗಿ ಹೇಳ್ಕೊಟ್ರೆ ಅಂದರೆ ಕಾಲೇಜಲ್ಲಿ ಜಸ್ಟ್ ಪ್ರಾಕ್ಟಿಕಲ್ ನಾಲೆಜ್ ಕೊಟ್ರೆ ಅಂದರೆ ನಾವು ಯಾಕೆ ಕ್ಯೂ ಸ್ಪೈಡರ್ಸ್, ಜೆ ಸ್ಪೈಡರ್ಸಾ ಅಥವಾ ಇದಕ್ಕೆ ಹೋಗ್ಲಾ ಅದಕ್ಕೆ ಹೋಗ್ಲಾ ಅಂತ ಕನ್ಫ್ಯೂಷನ್ಸೇ ಇರಲ್ಲ ಮಕ್ಕಳಿಗೆ. ಸೊ ಹೇಳುವಾಗನೇ ಏನು ಹೇಳ್ಕೊಳ್ದಂಗೆ ಇದ್ದಿದ್ದೇ ಓದು, ಇದ್ದಿದ್ದೇನೆ ಕೊಟ್ಟಿರೋ ಪ್ರೋಗ್ರಾಮ್ನೇ ಮಗಪ್ ಮಾಡು, ಅದನ್ನೇ ಎಕ್ಸಿಕ್ಯೂಟ್ ಮಾಡು ಅಂದರೆ ಆಗೋದಿಲ್ಲ. ಸೊ ಇಂಡಿಯನ್ ಸಿಸ್ಟಮಲ್ಲಿ ಅದು ತುಂಬಾನೇ ಎಜುಕೇಷನ್ ಮೇಲೆ ಫೋಕಸ್ ಆಗಬೇಕಾಗಿದೆ. ದೆನ್ ಲೇಟರ್ ಏನೋ ವಾದ ಮಾಡಿಕೊಂಡು ಒಂದು ಕಂಪ್ನಿಯಲ್ಲಿ ಜಾಯ್ನ್ ಆದೆ. ದಟ್ಸ್ ಮೈ ಕೊಲೀಗ್ಸ್ ಆಸಮ್. ಅದು ಭಾಳ ದಿನ ಏನಿರಲಿಲ್ಲ, ಜಸ್ಟ್ 3 ಮಂತ್ಸ್ ಏನೋ 4 ಮಂತ್ಸ್ ಅಷ್ಟೇ ಬ್ಯಾಂಗ್ಳೂರಲ್ಲಿ ಇದ್ದೆ. 3 to 4 ಮಂತ್ಸ್ ಹಾರ್ಡ್ಲಿ. ಆಮೇಲೆ ಮತ್ತೆ ತಗೊಳ್ಳಿಕ್ ನನ್ನ ಕರ್ಮಕ್ಕೆ ಅದು ಏನಾಗಿತ್ತು ಏನೋ ಗೊತ್ತಿಲ್ಲ, ಅಥವಾ ನನ್ನ ಗಂಡ ಏನಾದರೂ ಕಾಯ್ತಾ ಇದ್ನೋ ಅದು ಗೊತ್ತಿಲ್ಲ. ಕಾಯ್ತಾ ಇರೋದಕ್ಕೆ ಸೆಕೆಂಡ್ ಲಾಕ್ಡೌನ್ ಆದ ತಕ್ಷಣ ಮದ್ವೆ. ಸೊ ಇಲ್ಲಿ ಮಜಾ ಇರೋದು. ಸೊ ಸೆಕೆಂಡ್ ಲಾಕ್ಡೌನ್ ಆದಾಗ ಅವರು ಮನೇಲೆಲ್ಲ ಸೊ ನೋಡೋಣ, ನೋಡಿದ ತಕ್ಷಣ ಏನು ಮದುವೆ ಆಗಲ್ಲ. ಸೊ ಹುಡುಗಿರು ಇಲ್ಲಿ ತುಂಬಾನೇ ಇದೆ. ನೋಡಕ್ ಕೂತ ತಕ್ಷಣ ಏನು ಮದುವೆ ಆಗೋದಿಲ್ಲ. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ, ನಿನ್ ಪಾಡಿಗೆ ನೀನ್ ಕೆಲಸ ಮಾಡ್ತಾ ಇರು ಅಂತ ಹೇಳ್ತಾ ಇದ್ರು. ನಾನು ಬಿಡು ನೋಡೋಣ, ಏನೋ ಹೇಳ್ತಿದ್ದಾರೆ ದೊಡ್ಡವರು, ಫಾಲೋ ಅಪ್ ಮಾಡೋಣ ಅಂತ ಫಾಲೋ ಅಪ್ ಮಾಡಿದೆ. ಸೊ ಹುಡುಗ, ಬಟ್ ಒಂದು ಕಂಡೀಷನ್ ಆಗಿದೆ, ನನ್ಗಿಷ್ಟ ಆದ್ರೆ ಮಾತ್ರ. ಸೊ ಮನೆಗೆ ಮಾತ್ರ ಯಾರನ್ನು ಕರ್ಸ್ಬೇಡಿ ಅಂತ ಹೇಳಿದೆ. ಸೊ ರಿಲೇಷನಲ್ಲಿ ಯಾರು ಸೋದರ ಮಾವ ಅಂತವ್ರು ಇಂಥವ್ರು ಯಾರು ಇರಲಿಲ್ಲ ನನಗೆ. ಸೊ ನಾನೇನಿದ್ರು ಆಚೆಯಿಂದಾನೆ ಬರ್ತಿತ್ತು. ಲವ್ ಮ್ಯಾರೇಜ್ ಪ್ರಪೋಸ್ ಮಾಡೋರೆಂತ ಮಾಡಿದ್ರು, ನಾನೇ ಅಕ್ಸೆಪ್ಟ್ ಮಾಡಲಿಲ್ಲ. ಸೊ ಅರೇಂಜ್ ಮ್ಯಾರೇಜ್ ನೋಡೋಣ, ಕಿಕ್ಕಿರುತ್ತೇನೋ ಅಂತಂತೇಳಿ ಅರೇಂಜ್ ಮ್ಯಾರೇಜ್ಗೆ ನೋಡೋಣ, ಅರೇಂಜ್ ಆಗೇ ಹೋಗ್ಲಿ ಅಂತೇಳಿ ಅರೇಂಜ್ ಮ್ಯಾರೇಜ್ ನೋಡ್ತಾ ಇದ್ರು. ಸೊ ಮ್ಯಾಟ್ರಿಮೋನಿಗೆ ಹಾಕಿದ್ರು. ಮ್ಯಾಟ್ರಿಮೋನಿಯಿಂದ ರಿಕ್ವೆಸ್ಟ್ ಬರ್ತಾ ಇತ್ತು. ನಾನು ಹೇಳ್ತಾ ಇದ್ದೆ ಮನೇಲಿ ಆಚೆ ಹೋಗಿ ನೋಡ್ಕೊ ಬರ್ಬೇಕು, ಇಷ್ಟ ಆದ್ರೆ ಮನೇಲಿ ತರಿಸ್ಬೇಕು ಅಂತ ಹೇಳಿ. ಸೊ ಆ ಕಂಡೀಷನ್ ಮಾತ್ರ ನಮ್ಮ ಮನೇಲಿ ಒಪ್ಕೊಂಡಿದ್ರು. ಬಿಕಾಸ್ ಎಲ್ಲ ನೈಬರ್ಸ್ ಬಂದ್ಬಿಟ್ಟು ಕಿಟಕಿಯಿಂದ ನೋಡ್ತಾರೆ. ಇಲ್ಲ ಅಂದ್ರೆ ಇಂಡಿಯನ್ ಮೆಂಟಾಲಿಟಿ ಗೊತ್ತಲ್ವಾ, ಕಿಟಕಿಯಿಂದ ಬಂದು ನೋಡೋದು, ಅಕ್ಕಪಕ್ಕ ಬಂದು ನೋಡಿದ್ರು. ಸೊ ಯಾವ್ದಾದ್ರು ಒಂದು ಬಂದು ಹೋಗಿದೆ ಅಂದ್ರೆ ಏನಾಯ್ತು ಅಂತ ಹೇಳೋದು. ಸೊ ಐ ಆಮ್ ನಾಟ್ ರೆಡಿ ಫಾರ್ ದಿಸ್ ಆಲ್ ದ ಶಿಟ್. ಸೊ ಅದಕ್ಕೆ ನಾನು ಆಚೆನೆ ಪಾರ್ಕ್, ಅಟ್ಲೀಸ್ಟ್ ಟೆಂಪಲ್ ಎಲ್ಲಾದ್ರೂ ಒಟ್ಟು ಓಕೆ
ಪ್ಲೀಸ್ ನಾನು ಆಚೆನೆ ಮೀಟ್ ಆಗೋದು. ನಂಗೆ ಓಕೆ ಅಂತಂತಂದ್ರೆ ಕಾಫಿ ಡೇ ಇಲ್ಲಿ ನಂಗೆ ಓಕೆ ಅಂದ್ರೆ ಮಾತ್ರ ನಾನು ಕೊಟ್ ಓಕೆ ಪಪ್ಪಾ ಅಂತ ಹೇಳಿದ್ದೆ. ಅದಕ್ಕೆ ಥ್ಯಾಂಕ್ಸ್ ಫಾರ್ ಮೈ ಪೇರೆಂಟ್ಸ್ ಅವರು ಓಕೆ ಅಂದ್ರು. ಸೊ ನಾನು ನನ್ನ ಹಸ್ಬೆಂಡ್‌ನ ಒಂದು ವಿದ್ಯಾರ್ಥಿ ಭವನ್ ಕಾಫಿ ಡೇ ಶಾಪಲ್ಲಿ ಫಸ್ಟ್ ಟೈಮ್ ಮೀಟ್ ಆದೆ. ಹುಡ್ಗ ಓಕೆ ಅನ್ಸ್ದು. ಆಗಿಂದ ಅವತ್ತು ಓಕೆ ಅಂದಿದ್ದೆ. ಸೊ ಇವತ್ತು ಇಲ್ಲಿದ್ದೀನಿ ಮಜಾ ಮಾಡ್ಕೊಂಡು. ಮದ್ವೆ ಮದ್ವೆ ಆಯ್ತು. ನಮ್ಮ ಹಸ್ಬೆಂಡ್ ಮೂಲತಃ ಮೈಸೂರವರು. ಸೊ ನೀವ್ ಏನಾದ್ರು ಗೊತ್ತಿದ್ರೆ ಮಾತ್ರ ನಿಮ್ ಸರೌಂಡಿಂಗ್ಸ್ ಅಲ್ಲಿ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಬರಂತ ಏನು ಚಾಲೆಂಜಸ್‌ಗಳಿಗೆ ರೆಡಿ ಆಗಿರಿ. ಗೊತ್ತಿರೋರು ಮೀನ್ಸ್ ಗೊತ್ತಿರೋ ಅಕ್ಕಪಕ್ಕ ದಾವಣಗೆರೆ ಆದ್ರೆ ದಾವಣಗೆರೆ ಸುತ್ತಮುತ್ತ ನೋಡಿ. ಸೊ ಗೊತ್ತೇ ಇಲ್ಲ ಅದೇ ಬೇರೆ ಬೇರೆ ಜಿಲ್ಲೆ, ಇದೇ ಬೇರೆ ಜಿಲ್ಲೆ ಆದ್ರೆ ತುಂಬಾನೇ ಇವನ್ ಮಾತಾಡೋದ್ರಲ್ಲಾಗ್ಲಿ ಸೊ ಲ್ಯಾಂಗ್ವೇಜ್ ಡಿಫರೆನ್ಸ್ ಇರುತ್ತೆ. ಅಂಡ್ ಫಸ್ಟ್ಲಿ ಊಟ ಇಂಪಾರ್ಟೆಂಟ್. ಊಟದಲ್ಲಂತೂ ತುಂಬಾನೇ ಇದು ಉಪ್ಪಿರಲ್ಲ. ಇವ್ರಂತೂ ನಾವು ದಾವಣಗೆರೆಯವರು ತುಂಬಾ ಖಡಕ್ ರೊಟ್ಟಿ, ಖಡಕ್ ಆಗಿ ತುಂಬಾ ಸ್ಪೈಸಿ ಆಗಿ ಈ ತರ ರೊಟ್ಟಿ, ಜೋಳದ ರೊಟ್ಟಿ ಈ ತರ ಎಲ್ಲ ತಿನ್ಕೊಂಡ್ ಬೆಳ್ದಿರೋರು. ಈ ಕಡೆ ಬಂದ್ಬಿಟ್ಟು ಬರೇ ಉಪ್ಸಾರು ಅದು ಇದು ಸೊಪ್ಪು ಅದೆಲ್ಲ ತಿನ್ನಕ್ಕೆ ತುಂಬಾನೇ ಕಷ್ಟ ಆಯ್ತು ನಂಗೆ. ಲೇಟರ್ ನನ್ಗೆ ಅಡ್ಗೆ ಬರ್ತಾ ಇರ್ಲಿಲ್ಲ. ನಿಧಾನಕ್ ಕಲ್ತೆ. ಮದ್ವೆ ಆಗಿ 1 ವರ್ಷದೊಳಗೆ ನನ್ ಪಾಪು ಹುಟ್ತು. ನಂಗೆ ಗರ್ಲ್ ಬೇಬಿ ಆಯ್ತು. ಸೊ ಶಿ ಈಸ್ ನೌ 3 ಇಯರ್ಸ್. ಸೊ ಅವ್ಳ್ ಹುಟ್ಟಿದ್ಕೆ ನಾನು ಐ.ಟಿ ಕ್ವಿಟ್ ಮಾಡ್ದೆ. ಸೊ ಕ್ವಿಟ್ ಮಾಡಿ ಈಗ 3 ಇಯರ್ಸ್. ಸೊ ನನ್ನ ಕರಿಯರ್ ಯಾವ ತರ ಇರುತ್ತೆ ಅಂದ್ರೆ ನನ್ನ ಕರಿಯರ್‌ನ ಗ್ರೋತ್ ಮಾಡಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಸೊ ಆಗ ನನ್ಗೆ ಬಂದಿದ್ದು ಯೂಟ್ಯೂಬ್ ಚಾನಲ್ ನಾನ್ ಯಾಕೆ ಓಪನ್ ಮಾಡ್ಬೇಕು ಅಂತ. ಯೂಟ್ಯೂಬ್ ಮಾಡ್ಬೇಕು ಅಂತ ಹಾಗೆಲ್ಲ ಇತ್ತು. ಸೊ ಸ್ಟಡೀಸ್ ಅದು ಮದ್ವೆ ಅಂತ ಹೇಳಿ ಬಿಸಿ ಇದ್ದು. ಸೊ ಕನ್ಸಿಸ್ಟೆಂಟ್ ಆಗಿ ನಂಗೆ ಟೈಮ್ ಕೊಡಕ್ಕೆ ಆಗ್ತಾ ಇರ್ಲಿಲ್ಲ. ಸೊ ಕನ್ಸಿಸ್ಟೆಂಟ್ ಆಗಿ ಟೈಮ್ ಕೊಡೋಣ ಅಂತ ಅನ್ಕೊಂಡು ಈಗ ನಾನು ಕೊಡ್ತಾ ಇದ್ದೀನಿ. ಸೊ ನಾನು ಈಗ ಒಂದು ಆಂಟರ್‌ಪ್ರೆನ್ಯೂರ್ ಆಗಿದ್ದೀನಿ. ನಂದೇ ಆದಂತ ಒಂದು ಕಂಪನಿ ಇದೆ. ಆ ಕಂಪನಿನ ಯಾವ ತರ ರನ್ ಮಾಡ್ತೀನಿ, ಆ ಕಂಪನಿ ನಾನು ಯಾಕೆ ಸ್ಟಾರ್ಟ್ ಮಾಡ್ದೆ, ಏನಕ್ಕೆ ಸ್ಟಾರ್ಟ್ ಮಾಡ್ದೆ ಅಂತ ಎಲ್ಲ ನಿಮ್ಮ ಹತ್ರ ಹಂಚಿಕೊಳ್ತಾ, ಹಾಗೆ ನನ್ನನ್ನ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾಯಿದ್ದೀನಿ. ಇದು ಎಲ್ಲ ನನ್ನ ಸೆಲ್ಫ್ ಇಂಟ್ರೊಡಕ್ಷನ್. ಅಂಡ್ ಮುಂದೆ ಎಲ್ಲ ನನ್ನ ಬ್ಲಾಗ್ಸ್ ಆಗ್ಲಿ, ಸೊ ಹಾಗೆ ನನ್ನ ಮಗಳಿನ ನೆಕ್ಸ್ಟ್ ಫರ್ದರ್ ಓಪನ್ ಸ್ಕೂಲ್ 1 ಇಯರ್ ಓಪನ್ ಸ್ಕೂಲ್ ಕೊಡೋಣ ಅಂತ ಇದ್ದೀನಿ. ಓಪನ್ ಸ್ಕೂಲ್ ಏನು ಅಂತಂದ್ರೆ ಸೊ ನಾವೇ ಮನೇಲಿ ಅವ್ರಿಗೆ ವಿದ್ಯಾಭ್ಯಾಸ ಕೊಡೋದು. ಸೊ ಓಪನ್ ಸ್ಕೂಲ್ ಸೊ ನಾನು ಮನೇಲಿ ನನ್ನ ಕೆಲಸ ಇರುತ್ತೆ ಡೈಲಿ 2 to 3 ಹವರ್ಸ್ ಇರುತ್ತೆ. ನಾನು ನನ್ನ ಕಂಪನಿಯ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾ ಇರ್ತೀನಿ ಡೈಲಿ. ಇಟ್ಸ್ ಅ ಲೆಂಥಿಯಸ್ ಪ್ರೋಸೆಸ್. ಡೈಲಿ ಮಾಡ್ತಾನೆ ಇರಬೇಕು. ಮಾಡ್ಲಿಲ್ಲ ಅಂದ್ರೆ ಆಗೋದಿಲ್ಲ. ಸೊ 2 to 3 ಅವರ್ಸ್ ಹಾಗೆ ಮನೆ, ಮಗು. ಸೊ ನನ್ನ ಮಗಳಿಗೆ 1 ಇಯರ್ ಅಟ್‌ಲೀಸ್ಟ್ 1 ಇಯರ್ ಓಪನ್ ಸ್ಕೂಲ್ ಕೊಡ್ಬೇಕು. ಸೊ ನಾವು ಅವ್ರ ಇಂಟ್ರೆಸ್ಟ್ ಯಾವುದು ಅಂತ ಫಸ್ಟ್ ನಾವು ನಮ್ಮ ಮಕ್ಕಳನ್ನ ನಾವು ಸ್ಟಡಿ ಮಾಡ್ಬೇಕು. ಇದು ನನ್ನ ಥಾಟ್. ಸೊ ಯಾವ ತರ ಅವ್ಳಿಗೆ ಓಪನ್ ಸ್ಕೂಲಿಂಗ್ ಎಜುಕೇಶನ್ ಕೊಡ್ತೀವಿ, ಯಾವ ತರ ಇಬ್ರು ಪೇರೆಂಟ್ಸ್ ಟೈಮ್ ಕೊಡ್ತೀವಿ ಅನ್ನೋದು ಎಲ್ಲ ನಾವು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರ್ತೀವಿ. ಸೊ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಸೊ ನೀವು ನನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತಾ ಸೊ ನನ್ನ ಇಂಟ್ರೊಡಕ್ಷನ್ ಇಷ್ಟೇ. ಓಕೆ ಬಾಯ್. ಥ್ಯಾಂಕ್ ಯು.